ನಮಸ್ತೆ ಫ್ರೆಂಡ್ಸ್, ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ವೆಲ್ಕಮ್ ಟು ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮ. ಶನಿವಾರ ದಿನ ಮೊಹರಂ ಹಬ್ಬ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಬೆಳಗಿನ ಜಾವ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ದೇವರನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ. ನೋಡಿ, ಅಲಂಕಾರ ಮುಗಿಸ್ಕೊಂಡು ಯಾವ ರೀತಿ ಎಲ್ಲ ಪೂಜೆ ಮಾಡಿದೆ ಅಂತ. ಏನೋ ಅದು ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ದೇವರಿಗೆ ಏನೋ ಒಂಥರ ತೃಪ್ತಿ. ಹೆಣ್ಮಕ್ಳಿಗೆ ಮುಖ್ಯವಾಗಿ ಖುಷಿ ಸಿಗೋ ಜಾಗನೇ ದೇವಸ್ಥಾನ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಶುರು ಮಾಡ್ಕೊಳ್ಬೇಕಂತ ಹೇಳಿಬಿಟ್ಟು ದೊಡ್ಡಮ್ಮ ನಮ್ಮ ಹೊಲದಲ್ಲಿ ಬೆಳೆದಿರೋಂಥ ಸೊಪ್ಪು ತಂದಿದ್ರು. ಆ ಸೊಪ್ಪು ಮತ್ತು ಹಾಗೆ ಇಟ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಹಾಕಿ ಸಾಂಬಾರು ಮಾಡಿ ಅನ್ನ ಮಾಡಿ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಂಡ್ವಿ. ಇವತ್ತು ಮೊಹರಂ ಹಬ್ಬ ಅಲ್ವಾ. ಹಬ್ಬ ಅಂದ್ರೇ ಒಂದು ಸ್ಪೆಷಲಲ್ಲಿ ಸ್ಪೆಷಲ್ ಅಂದರೆ ಹಬ್ಬದ ದಿನ ಗಾರ್ಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡಿದ್ವಿ. ಏನೋ ಈ ಹಬ್ಬದಲ್ಲಿ ಅದನ್ನು ಮಾಡಿದ್ರೇ ಒಂದು ಖುಷಿ. ಅದಕ್ಕೆ ಬೆಲ್ಲನೆಲ್ಲ ಕರಗಿಸ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿಗೆ ಹಾಕಿ ಕಲಸಿಡ್ಬೇಕು. ಅದಕ್ಕೆ ಕೊಬ್ಬರಿ ತುರಿತಾಯಿದ್ದೀನಿ. ಕೊಬ್ಬರಿ ತುರಿದು ಚಪಾತಿ ಹಿಟ್ಟಿಗೆ ಬೆಲ್ಲ ಹಾಕಿಬಿಟ್ಟು ಕಲಸಿ ಅದನ್ನು ಬೆಲ್ಲನ ಕುದಿಸಿ ಸೋಸಿ ಈ ಥರ ನೋಡಿ ದೊಡ್ಡಮ್ಮ ಮಾಡಿಕೊಡ್ತಾಯಿದ್ದಾರೆ. ಈ ಥರ ಮುದ್ದೆ ಕೋಲಿಂದ ಅದನ್ನೆಲ್ಲ ಕ್ಲೀನಾಗಿ ಬ್ಲೆಂಡ್ ಮಾಡಿ ಒಂದು ಕನಿಷ್ಠ ಅಂದರೆ 2-3 ಅವರ್ಸ್ ಆದರೂ ನೆನಿಬೇಕದು. ನೆಂದರೆ ಚೆನ್ನಾಗಿ ಬರುತ್ತೆ. ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ದೇವಸ್ಥಾನ ನಮಗೇನು ತುಂಬ ದೂರ ಇಲ್ಲ, ಇಲ್ಲೇ ವಾಕಬಲ್ ಡಿಸ್ಟೆನ್ಸ್. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸೀರೆ ಉಟ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿದೆನಾ? ಸೀರೆ ಉಟ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ತಯಾರಾಗ್ತಾಯಿದ್ದೆ. ಏನೋ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ನನಗೆ ಪರ್ಸ್ನಲಿ ಏನೋ ಒಂಥರ ಖುಷಿ. ಹೂವು ಮುಡ್ಕೊಳ್ಳೋದಂದರೆ ತುಂಬಾ ಖುಷಿ. ನಾನು ಅಪರೂಪಕ್ಕೆ ಹೂವು ಮುಡ್ಕೊಳ್ಳೋದು. ಯಾಕೆ ಅಪರೂಪಕ್ಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ಬರದಲ್ಲಿ ಫೋನ್ ತೆಗೆದುಕೊಂಡು ಹೋಗೋದೇ ಮರ್ತ್ಬಿಟ್ಟಿದ್ದೆ. ಆಮೇಲೆ ನನ್ನ ಮಗ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ನೋಡಿ, ದೇವಸ್ಥಾನ ಮುಂದೆ ಈ ಥರ ಮಾಡಿದ್ದಾರೆ. ಮಕ್ಕಳೆಲ್ಲ ಆಗಲೇ ಆಟಾಡೋಕ್ಕೆ ಶುರು ಮಾಡಿದರು. ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಮ್ಮೂರಲ್ಲಿ ಇಡೀ ಊರಿಗೆ ಒಂದೇ ದೇವಸ್ಥಾನ ಇರೋದು. ಆಮೇಲೆ ಸಾಯಂಕಾಲ ನಮ್ಮ ಅಣ್ಣನ ಮಗನಿಗೆ ಬೆಲ್ಲದ ತೂಕ ಕೊಟ್ವಿ. ಇವನೇ ನೋಡ್ರಿ ನಮ್ಮ ಅಣ್ಣನ ಮಗ. ಇವನಿಗೆ ಬೆಲ್ಲದ ತೂಕ ಕೊಟ್ಬಿಟ್ಟು ದೇವರ ಹರಕೆ ಕಟ್ಕೊಂಡಿದ್ರಲ್ವ, ಇದು 3ನೇ ವರ್ಷದ ಹರಕೆ ಅಂದ್ಬಿಟ್ಟು ಅವನು ಎಷ್ಟು ತೂಕ ಇದ್ದಾನೋ ಅಷ್ಟು ತೂಕನ ಬೆಲ್ಲ ಕೊಟ್ಬಿಟ್ಟು ಆಮೇಲೆ ಬೆಲ್ಲ ಕೊಟ್ಟು ಮೇಲೆ ದರ್ಶನಕ್ಕೆ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ಎಷ್ಟು ಜನ. ಅಮ್ಮ ಅಂದರೆ ಜನ. ನಾವಿನ್ನೂ ಇಷ್ಟು ಹೊತ್ತಿನಲ್ಲಿ ಹೋಗಿದ್ದಕ್ಕೆ ಇಷ್ಟಿದ್ದಾರೆ. ಅಮ್ಮ ಟೈಮ್ ಆಗ್ತಾ ಸಖತ್ತು ಕ್ರೌಡ್ ಆಗಿಬಿಡ್ತು. ಅಷ್ಟರಲ್ಲೇ ಬೆಂಕಿ ಹಾಕಿದ್ರು. ಮಾರ್ನಿಂಗ್ ಹೋದಾಗ ಬೆಂಕಿ ಹಾಕಿರಲಿಲ್ಲ. ನಾನು ಈವ್ನಿಂಗ್ ಹೋಗೋದ್ರೊಳಗೆ ಬೆಂಕಿ ಹಾಕಿದ್ದಾರೆ ಅಂದ್ಬಿಟ್ಟು ಮತ್ತೆ ಉಪ್ಪು ತೊಗೊಂಡು ಬಂದು ಉಪ್ಪೆಲ್ಲ ಹಾಕಿ ಮನೆಗೆ ಬಂದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ದೊಡ್ಡಮ್ಮ ಮಾರ್ನಿಂಗೇ ನೆನಿಟ್ಟಿದ್ರಲ್ವ ಹಿಟ್ಟು, ಅದನ್ನೆಲ್ಲ ಹಾಕೋಕ್ಕೆ ಶುರು ಮಾಡಿದೆ. ಹಿಟ್ಟು 2-3 ಅವರ್ಸ್ ನೆಂದ್ರೇ ತುಂಬ ಚೆನ್ನಾಗಿ ಎಲ್ಲ ಟ್ರೆಡಿಷ್ನಲ್ ಫುಡ್ ಇದು. ಗಾರ್ಗೆ ಅಂದ್ರೆ ಟ್ರೆಡಿಷನ್. ಅಡುಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೈಕಾಲು ಮುಖ ತೊಗೊಂಡು ದೇವ್ರ ದೀಪ ಹಚ್ಚಿದೆ. ನನ್ನ ಬ್ಲಾಗ್ ಇಷ್ಟ ಆಗುತ್ತೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.